ಫೇರ್ ಪಾಯಿಂಟ್ ಅದು. ಇನ್ನು ನ್ಯೂಜಿಲೆಂಡ್ನಲ್ಲಿ ಸೂರ್ಯಗ್ರಹಣ ಗೋಚರ ಆಗಿದೆ. ಅದೇ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಡ್ಯುನೆಡಿನ್ನಲ್ಲಿ, ನ್ಯೂಜಿಲೆಂಡ್ನ ಡ್ಯುನೆಡಿನ್ ಭಾಗದ ಅಲ್ಲಿ ಸೂರ್ಯಗ್ರಹಣ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಸದ್ಯ ಅಲ್ಲಿ ಸಮಯ ಬೆಳಗ್ಗೆ 7 ಗಂಟೆ, ಬೆಳಗ್ಗೆ 6:30ರಿಂದಲೇ ಅಲ್ಲಿ ಸೂರ್ಯಗ್ರಹಣ ಗೋಚರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ 7 ಗಂಟೆ, ಸುಮಾರು ಅರ್ಧ ಗಂಟೆ ಆಯ್ತು. ಇದು ನಾವು ಗಮನಿಸ್ತಾ ಇರೋದು ಸ್ಕ್ರೀನ್ ನಲ್ಲಿ ನ್ಯೂಜಿಲೆಂಡ್ನ ಡ್ಯುನೆಡಿನ್ನ ದೃಶ್ಯ. ಸೂರ್ಯಗ್ರಹಣ ಯಾವ ರೀತಿಯಾಗಿ ಗೋಚರ ಆಗ್ತಾ ಇದೆ ನೋಡಿ. ಮುಕ್ಕಾಲ್ ಭಾಗ ಇದೆ ಇವರೇ, ನವೀನ್ ಅವರೇ, ಆರಂಭ ಇದು. ನ್ಯೂಜಿಲೆಂಡ್ ಅಲ್ಲಿ ಯಾರು ಇವಾಗ ನ್ಯೂಜಿಲೆಂಡ್ ಅಲ್ಲಿ ಇದ್ದಾರೆ ಅವರು ಸೂರ್ಯ ಹುಟ್ಟೋ ಟೈಮ್ ಇಂದಾನೆ ಗ್ರಹಣ ಶುರು ಆಗಿದೆ ಅವರಿಗೆ. ಸೂರ್ಯ ಹುಟ್ಟುತ್ತಾ ಇರ್ಬೇಕಾದ್ರೆ ಗ್ರಹಣ ಇರೋದ್ರಿಂದ ಈಗ ಅವರು ಆಲ್ಮೋಸ್ಟ್ ಈಗ ಮಧ್ಯಕ್ಕೆ ಬಂದಿದೆ, ಅವ್ರದ್ದು ಹಾಫ್ ಲೀಟರ್ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಗ್ರಹಣ ಬಿಡ್ತಾ ಹೋಗುತ್ತೆ ಲಿಮಿಟ್ಸ್. ಸೊ ಇದು ನಾನು ಚಂದ್ರಗ್ರಹಣ ಟೈಮಲ್ಲಿ ಒಂದು ವಿಷಯ ಹೇಳಿದ್ದೆ, ಯಾವ ಲೊಕೇಶನ್ ಅಲ್ಲಿ ನಿಂತ್ಕೊಂಡು ನೋಡಿದ್ರು ಚಂದ್ರಗ್ರಹಣ ಒಂದೇ ಇರುತ್ತೆ, ಅದು ಸ್ಟಾರ್ಟ್ ಆಗೋದು ಮತ್ತೆ ಎಂಡ್ ಆಗೋದು. ಆದ್ರೆ ಸೂರ್ಯಗ್ರಹಣ ಮಾತ್ರ ಯಾವ ಜಾಗದಲ್ಲಿ ನಾವು ನಿಂತ್ಕೊಂಡು ನೋಡ್ತಾ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನ್ಯೂಜಿಲೆಂಡ್ ಅಲ್ಲಿರೋರಿಗೆ ಒಂದು ಟೈಮ್ ಅಲ್ಲಿ ಅಲ್ಲಿ ಲೋಕಲ್ ಟೈಮ್ ಬೇಸ್ಡ್ ಅಲ್ಲಿ ಸ್ಟಾರ್ಟ್ ಮತ್ತೆ ಎಂಡ್ ಆಗುತ್ತೆ. ಬೇರೆ ಈಗ ಅಂಟಾರ್ಟಿಕ್ ಹೋದ್ರೆ ಬೇರೆ ಟೈಮ್ ಇರುತ್ತೆ, ಅದನ್ನ ನಾವು ಸೊ ಆಕ್ಚುಲಿ ನಮ್ಗೆ ಇದು ಟೆಕ್ನಾಲಜಿ ಇದೇನೆ ಅಡ್ವಾಂಟೇಜ್. ಎಲ್ಲೋ ಇರೋದು ಎಲ್ಲೋ ನಡೀತಾ ಇರೋದನ್ನ ನಾವು ಇಲ್ಲಿ ಕುತ್ಕೊಂಡು ನೋಡೋದು ಅಲ್ವಾ ಸರ್, ಅದ್ಭುತ ಅನ್ಸುತ್ತೆ. ದಿನೇಶ್ ಗುರುಗಳೇ, ಇದು ಆರಂಭ ಕಾಲ ನಿಮ್ಮ ಜ್ಯೋತಿಷ್ಯದಲ್ಲಿ, ಗ್ರಹಣದ ಆರಂಭ ಕಾಲ ಅಂತ. ಸೊ ಇದು ಎಂಟ್ರಿ ಲೆವೆಲ್ ಅಂತ ನಾವು ಕರಿತೀವಿ. ಅದು ಮೋಕ್ಷ ಕಾಲ, ಪರ್ವಕಾಲ ಅಂತ ಕರಿತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ದು, ಇಲ್ಲಿ ಭಾರತಕ್ಕೆ ಹೆಚ್ಚು ಇದು ಒಂದು ಗೋಚರ ಇಲ್ಲ ಅಂದಾಗ ಗೋಚರ ಇಲ್ಲ ಅಂದಾಗ ಇಲ್ಲಿ ಆಚರಣೆ ಇರೋದಿಲ್ಲ. ಅಂದರೆ ಅದನ್ನು ನೋಡ್ತಕ್ಕಂಥ ವಿಚಾರ, ಕುತೂಹಲ ಸ್ವಲ್ಪ ಭಾಳ ಕಮ್ಮಿ. ಸೊ ಖಂಡಿತ ಅಲ್ಲಿ ನ್ಯೂಜಿಲೆಂಡಲ್ಲಿ ಎಲ್ಲ ಆಗ್ತಾ ಇದೆ, ಅಲ್ಲಿ ಜನಗಳಿಗೆ ಭಾಳ ಕುತೂಹಲ, ಈಗ ವಾಚ್ ಮಾಡ್ತಾ ಇರ್ತಾರೆ. ಸೊ ಖಂಡಿತ ಅದು ಎಫೆಕ್ಟು, ಒಂದು ಫಿನಾಮಿನಾ ಅಂತ ನಾವೇನು ಕರಿತೀವಿ, ಒಂದು ಆಸ್ಟ್ರಾನಮಿಕಲ್ ಫಿನಾಮಿನಾ ಅಂತ ಹೇಳ್ತೀವಿ, ಖಂಡಿತ ಆಗ್ತಕ್ಕಂಥದ್ದು. ಆದರೆ ಸೂರ್ಯಗ್ರಹಣ ಈ ವರ್ಷದ ಕೊನೆ ಇದು. ಹೌದು ಹೌದು, 2025ಗೆ ಕೊನೆ. 2026ಗೆ ಮತ್ತೆ ನಮಗೆ ಫೆಬ್ರವರಿ, ಮಾರ್ಚ್ ಆ ಒಂದು ಸೀಕ್ವೆನ್ಸಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ ಸೀಕ್ವೆನ್ಸಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಮುಂದಿನ ವರ್ಷದಲ್ಲಿ ಅದೇ ರೀತಿ ಅದೇ ಒಂದು ಸೀಕ್ವೆನ್ಸಲ್ಲಿ ಮತ್ತೆ ಆ ಸೈಕಲ್ ಬಂದೇ ಬರುತ್ತದು. ಇಟ್ಸ್ ಎ ಸೈಕಲ್. ಆ ಸೈಕಲ್ಗೆ ನಾವು ಏನು ಹೇಳ್ತೀವಿ, ಎಗೈನ್ ವಿ ವಿಲ್ ಕ್ಯಾಲ್ಕುಲೇಟ್ ರಾಹು ಕೇತು, ಆ ನೋಡಲ್ ಪಾಯಿಂಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ 10 ಇಯರ್ಸ್ದು 20 ಇಯರ್ಸ್ದು ಯಾವ ಪಾಯಿಂಟಲ್ಲಿ ಬರುತ್ತೆ ಅಂತ ಬರೆದು ಇಟ್ಬಿಡ್ಬೋದು. ಇಂತಿಂಥ ಪಾಯಿಂಟಲ್ಲಿ ಇಂತಿಂಥ ಡೇಯಲ್ಲೇ ಆಗುತ್ತೆ ಅಂತ ಬರಿಬೋದು. ಅದ್ರಲ್ಲಿ ನಾವು ಯಾವ ರೀತಿ ಬರಿತೀವಿ ಅಂತಂದರೆ, ಎವ್ರಿ ರಾಶಿನ ನಾವು 30 ಡಿಗ್ರಿ ಅಂತ ತೊಗೊಳ್ತೀವಿ. ಆ 30 ಡಿಗ್ರಿಲಿ ಆ ಬರ್ತಕ್ಕಂಥ ನೋಡಲ್ ಪಾಯಿಂಟು ತುಂಬ ಹತ್ರದಲ್ಲಿದ್ದರೆ ಅವಾಗ ಸಂಪೂರ್ಣ ಟೋಟಲ್ ಎಕ್ಲಿಪ್ಸ್ ಅಂತ ಕರಿತೀವಿ. ಎಷ್ಟು ದೂರ ಇರುತ್ತೋ ಆ ನೋಡಲ್ ಪಾಯಿಂಟು ಪಾರ್ಷಿಯಲ್ ಅಂತ ಬರುತ್ತೆ. ಈ ಕ್ಯಾಲ್ಕುಲೇಷನ್ ವೆರಿ ಈಸಿ. 11 ಡಿಗ್ರಿಯಲ್ಲಿ ದೂರ ಇದೆಯಾ, 12 ಡಿಗ್ರಿಯಲ್ಲಿ ದೂರ ಇದೆಯಾ, ಎಕ್ಸಾಕ್ಟ್ ಆ ರಾಹುಕೇತು ಆಕ್ಸಿಸಲ್ಲೇ ಬಂದಿದೆಯಾ. ಸೊ ಈ ಒಂದು ನೋಡಲ್ ಪಾಯಿಂಟಲ್ಲಿ ಬರ್ತಕ್ಕಂಥ ಆಕ್ಸೆಸ್ ಪಾಯಿಂಟಲ್ಲೇ ನಾವು ಕಂಡುಹಿಡಿಬೋದು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಸೈಕಲಲ್ಲಿ. ಸೊ ಯಾವಾಗ ಈ ಒಂದು ಕಾಂಬಿನೇಷನ್ ಹೇಳ್ತೀವಿ, ಈಗ ಕೇತು ಗ್ರಸ್ತ ಅಂತ ಹೇಳಿದಾಗ ಸೂರ್ಯ ಕೇತು ಜೊತೆ ಇದ್ದರೆ ಅಲ್ಲಿ ಸೂರ್ಯಗ್ರಹಣ ಆದರೆ ಅಲ್ಲಿ ಕೇತುನ ಆ್ಯಡ್ ಮಾಡ್ತಾರೆ. ಅದೇ ಸೂರ್ಯ ರಾಹು ಜೊತೆ ಇದ್ದರೆ, ಅಂದರೆ ಆ ನೋಡಲ್ಲಿದ್ದರೆ ಅಲ್ಲಿ ಸೂರ್ಯ ಗ್ರಹಣ ಆದರೆ ರಾಹುಗ್ರಸ್ತ ಅಂತ ಆ್ಯಡ್ ಮಾಡ್ತಾರೆ. ಅಂದರೆ ನೋಡಲ್ ಕ್ಯಾಲ್ಕುಲೇಷನ್ಗೋಸ್ಕರ ಸೇಮ್ ರಾಹುಗ್ರಸ್ತ ಕೇತುಗ್ರಸ್ತ ಮಾಡ್ತಕ್ಕಂಥದ್ದು. ಇವತ್ತು 23 ಡಿಗ್ರಿಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವತ್ತು ಸಿಂಹರಾಶಿ 23 ಡಿಗ್ರಿಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ಸೂರ್ಯನ ಒಂದು ಕ್ಯಾಲ್ಕುಲೇಷನ್ ನಾವು ನೋಡಿದಾಗ ಕನ್ಯಾ ರಾಶಿಲಿ 4 ಡಿಗ್ರಿಲಿ ಗೋಚರ ಆಗ್ತಾ ಇದೆ, ಇಟ್ ಈಸ್ ಇನ್ ದಿ ನೆಕ್ಸ್ಟ್ ರಾಶಿ. ಸೊ ನಾವು ವಿ ಹ್ಯಾವ್ ಟು ಗೋ ಫರ್ದರ್ ಆ್ಯಂಡ್ ಕ್ಯಾಲ್ಕುಲೇಟ್ ದಟ್ ಲೈನ್. ಭಾರತದಲ್ಲಿ ನಾವು ನಿಂತ್ಕೊಂಡು ಡಿಗ್ರಿ ವೈಸ್ ನೋಡಿದಾಗ ಇಟ್ ಈಸ್ ಇನ್ ದಿ ನೆಕ್ಸ್ಟ್ ರಾಶಿ ಅಂತ ನಾವು ಬರುತ್ತೆ. ನಾವು ಸ್ವಲ್ಪ ಆ ಒಂದು ಸೌತ್ ಝೋನ್ಗೆ ನಾವು ಹೋದಾಗ ವಿಲ್ ಗೋ ಬ್ಯಾಕ್ ಆ್ಯಂಡ್ ಅಲೈನ್ ದೇರ್. ಸೊ ಅದಕ್ಕೆ ಈ ಕ್ಯಾಲ್ಕುಲೇಷನಲ್ಲೇ ನಮ್ಗೆ ಗೊತ್ತಾಗುತ್ತೆ ಅಲೈನ್ಮೆಂಟಲ್ಲಿ ಭಾರತದಲ್ಲಿ ಗೋಚಾರ ಆಗುತ್ತೋ ಇಲ್ವೋ ಅಂತ. ನಾವು ಕ್ಯಾಲ್ಕುಲೇಷನಲ್ಲಿ ಆ ಡಿಗ್ರಿ ವೈಸಲ್ಲೇ ನಮಗೆ ಗೊತ್ತಾಗುತ್ತೆ ಎಲ್ಲಿ ಇದೆಯೋ ಇಲ್ವೋ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಗ್ರಹಣ ಉಂಟಾಗ್ತಕ್ಕಂಥ ಜಾಗದ ಪ್ರಭಾವದಲ್ಲಿ ಹೆಚ್ಚಾಗುತ್ತೆ ಹೊರತು ಬೇರೆ ಕಡೆ ಅದನ್ನು ಗೋಚರ ಆಗಲ್ಲ. ಮತ್ತು ಆಚಾರ ವಿಚಾರ ಇಲ್ಲ ಅಂತ ಹೇಳ್ತಕ್ಕಂಥದ್ದೇ ಒಂದು ನಮ್ಮ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥದ್ದು. ಯಾವಾಗ ಆಚಾರ ವಿಚಾರ ಇಲ್ವೋ ಇಟ್ ಈಸ್ ಮೋರ್ ಆಫ್ ಎ ಡಿಸ್ಕಷನ್ ನಮ್ಮ ಪ್ರಕಾರ. ಎಲ್ಲರೂ ನೀವೇನು ನಾರ್ಮಲ್ ಆ್ಯಕ್ಟಿವಿಟಿ ಮನೇಲಿ ಏನು ಮಾಡ್ತಿರೋ ಅಥವಾ ದೇವಸ್ಥಾನದಲ್ಲಿ ಏನು ಮಾಡ್ತಾರೋ ಆ ನಾರ್ಮಲ್ ಆ್ಯಕ್ಟಿವಿಟಿ ಇರುತ್ತೆ. ಯಾವಾಗ
ಇಲ್ಲಿ ಪ್ರಭಾವ ಬೀಳುತ್ತೋ ಆ ಏರಿಯಾದಲ್ಲಿ ಪ್ರಭಾವ ಬೀಳುತ್ತೋ ದೆನ್ ದೇರ್ ಇಸ್ ಎ ಆಕ್ಟಿವಿಟಿ ಡ್ರಿವನ್. ಓಕೆ, ನೋ ಆಕ್ಟಿವಿಟಿ ಅಂಡ್ ಆಕ್ಟಿವಿಟಿ ಡ್ರಿವನ್ ಅಷ್ಟೇ, ಇನ್ನೇನಿಲ್ಲ. ಓಕೆ. ಗುರುಪ್ರಸಾದ್ ಅವರೇ, ಇದು ವೀಕ್ಷಕರಲ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಅಂತ ಹೇಳಿದ್ರೆ ಇವಾಗ ಚಂದ್ರಗ್ರಹಣ ಆದಾಗ ಬಹಳ ಹೊತ್ತು ನಮಗೆ ನೋಡೋದಕ್ಕೆ ಕಾಣೋದಕ್ಕೆ ಸಿಗುತ್ತೆ, ಅದೇ ಸೂರ್ಯಗ್ರಹಣ ಆದಾಗ ಬೇಗನೆ ಮುಗಿದು ಹೋಗುತ್ತೆ. ಇದಕ್ಕೆ ಕಾರಣಗಳೇನಿರ್ಬೋದು ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಗುರುಪ್ರಸಾದ್ ಅವರೇ? ನಮಸ್ಕಾರ ಮತ್ತೊಮ್ಮೆ. ಖಂಡಿತ. ಯಾಕಂದ್ರೆ ನೋಡಿ, ಸೂರ್ಯಗ್ರಹಣದ ವೇಳೆನಲ್ಲಿ ಚಂದ್ರನ ನೆರಳು ಭೂಮಿ ಮೇಲೆ ಬೀಳುತ್ತೆ. ಯಾಕಂದ್ರೆ ಸೂರ್ಯಗ್ರಹಣದ ವೇಳೆ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬರ್ತಾನೆ. ಚಂದ್ರ ಭೂಮಿಗೆ ಹೋಲಿಸಿದಲ್ಲಿ ಅದರ ವ್ಯಾಸ ಅಂದ್ರೆ ಡಯಾಮೀಟರ್ ನಾಲ್ಕನೇ ಒಂದು ಭಾಗದಷ್ಟು, ಅಂದ್ರೆ 1/4 ಅಷ್ಟೇ, ಅಂದ್ರೆ 25% ಇದೆ. ಹಾಗಾಗಿ ಚಂದ್ರನ ನೆರಳು ಭೂಮಿ ಮೇಲೆ ಬೀಳತ್ತಲ್ಲ, ಸೂರ್ಯನಿಗೆ ಅಡ್ಡವಾಗಿ ಚಂದ್ರ ಬಂದಾಗ ಭೂಮಿಗೆ ಸಂಬಂಧಿಸಿದಂತೆ ಆ ನೆರಳು ಹೆಚ್ಚಂದ್ರೆ 500 ಕಿಲೋಮೀಟರ್ ಅಷ್ಟು ಇರುತ್ತೆ. ಹಾಗಾಗಿ ಈ ಸೂರ್ಯಗ್ರಹಣ ಅನ್ನೋದನ್ನು, ಸಂಪೂರ್ಣ ಸೂರ್ಯಗ್ರಹಣ ಆದ್ರೂ ಅದನ್ನ ನಾವು ಕಾಣೋದು ಗರಿಷ್ಠ ಮಟ್ಟದಲ್ಲಿ 7.5 ನಿಮಿಷ ಅಷ್ಟೇ. ಜೊತೆಗೆ ಚಂದ್ರ ಭೂಮಿಯ ಸುತ್ತ 1 ಗಂಟೆಗೆ 1 ಸೆಕೆಂಡಿಗೆ ಅಂತ ತಗೊಳ್ಳೋಣ, 1 ಸೆಕೆಂಡ್ಗೆ 1 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ದಾರೆ. 1 ಸೆಕೆಂಡಿಗೆ ಚಂದ್ರ ಭೂಮಿಯನ್ನು ಸುತ್ತುವಾಗ 1 ಕಿಲೋಮೀಟರ್ ಮುಂದೆ ಹೊರಟು. ಹಾಗಾಗಿ ಇದೇನಾಗತ್ತೆ ಅಂದ್ರೆ ಸೂರ್ಯಗ್ರಹಣ ಅನ್ನೋದು ನಮಗೆ ಸಾಕಷ್ಟು ಹೊತ್ತು ಗೋಚರಿಸಲ್ಲ. ಅಪ್ಪೊಬ್ಬ ಅಂದ್ರೆ ನೋಡಿ, 500 ಕಿಲೋಮೀಟರ್ ಅಗಲ ಇರುವಂತಹ ಚಂದ್ರನ ನೆರಳು ಎಷ್ಟು ವೇಗವಾಗಿ ಚಲಿಸ್ತಾ ಇರ್ತದೆ. ಯಾಕಂದ್ರೆ ಚಂದ್ರ ಭೂಮಿ ಸುತ್ತ ಚಲಿಸ್ತಾ ಇದ್ದಾನೆ, ಭೂಮಿ ತನ್ನ ಅಕ್ಷದ ಸುತ್ತ ಇದೆ, ಎರಡೂ ಒಂದೇ ದಿಕ್ಕಿನಲ್ಲೇ ಇದೆ. ಹಾಗಾಗಿ ಇದು ಆದರೆ ಚಂದ್ರಗ್ರಹಣದ ವೇಳೆನಲ್ಲಿ ಏನಾಗತ್ತಪ್ಪ ಅಂದ್ರೆ ಭೂಮಿ ಸೂರ್ಯ ಹಾಗೂ ಚಂದ್ರರ ನಡುವೆ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಚಂದ್ರಗ್ರಹಣದ ವೇಳೆನಲ್ಲಿ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬರುತ್ತೆ. ಸೂರ್ಯನಿಗೆ ಎದುರಾಗಿ ಭೂಮಿ ಬಂದಾಗ ಅದು ಚೆಲ್ಲುವ ನೆರಳಿರುತ್ತಲ್ಲ, ಅದು ಬಹಳ ದೊಡ್ಡ ನೆರಳು. ಅದು ಚಂದ್ರನಿಗೆ ಹೋಲಿಸಿದಲ್ಲಿ ಬಹಳ ದೊಡ್ಡ ನೆರಳು. ಆ ನೆರಳನ್ನ ಚಂದ್ರ ಪ್ರವೇಶಿಸಿ ಅದರಿಂದ ಆಚೆ ಬರೋದಿಕ್ಕೆ 1 ಗಂಟೆ ಅದಕ್ಕಿಂತ ಜಾಸ್ತಿ ಆಗ್ಬೋದು. ಹಾಗಾಗಿ ಈ ಸೆಪ್ಟೆಂಬರ್ 7-8ರಂದು ಜರುಗುತ್ತಲ್ಲ ಸಂಪೂರ್ಣ ಚಂದ್ರಗ್ರಹಣ, ಅದು 1 ಗಂಟೆ 22 ನಿಮಿಷಗಳ ಕಾಲ ಚಂದ್ರ ನಮಗೆ ರಕ್ತವರ್ಣದ್ದಾಗಿ ಕಾಣಿಸಿದ. ಯಾಕಂದ್ರೆ ಚಂದ್ರ ಅವಾಗ ಭೂಮಿಯ ದಟ್ಟವಾದ ನೆರಳಿನಲ್ಲಿ, ಅಂಬ್ರ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದ್ದಿದ್ರಿಂದ ಅದು ಈ ರೀತಿ ಇತ್ತು. ಚಂದ್ರ ಭೂಮಿಯ ಸುತ್ತ ಬಹಳ ವೇಗವಾಗಿ ಚಲಿಸ್ತಾ ಇದೆ, ಜೊತೆಗೆ ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತಾ ಇದೆ. ಈ ಎರಡೂ ವಿಷಯಗಳಿಂದಾಗಿ, ಇದರ ಪರಿಣಾಮದಿಂದಾಗಿ ಸೂರ್ಯಗ್ರಹಣ ನಮಗೆ ತುಂಬಾ ಕಡಿಮೆ ವೇಳೆಯದ್ದಾಗಿ, ಸಂಪೂರ್ಣ ಸೂರ್ಯಗ್ರಹಣ ಕಡಿಮೆ ವೇಳೆಯದ್ದಾಗಿ ಕಾಣಿಸುತ್ತೆ. ಅದೇ ರೀತಿ ಅದಕ್ಕೆ ಹೋಲಿಸಿದಲ್ಲಿ ಸಂಪೂರ್ಣ ಚಂದ್ರಗ್ರಹಣ 1 ಗಂಟೆ 22 ನಿಮಿಷ ಕಾಣಿಸ್ತು, ಇನ್ನೂ ಜಾಸ್ತಿ ಕಾಣಿಸ್ತು. ಈ ರೀತಿ ಭೂಮಿ ಸೂರ್ಯನ ಸುತ್ತ ಚಲಿಸುತ್ತಿರುವುದು, ಚಂದ್ರ ಭೂಮಿಯ ಸುತ್ತ ಚಲಿಸುತ್ತಿರುವುದು, ಈ ಜೊತೆಗೆ ಭೂಮಿ ತನ್ನ ಅಕ್ಷದ ಸುತ್ತ ವೇಗವಾಗಿ ಚಲಿಸುತ್ತಿರುವುದು, ಇದು ಈ ಸೂರ್ಯಗ್ರಹಣ ಚಂದ್ರಗ್ರಹಣಕ್ಕೆ ಹೋಲಿಸಿದಲ್ಲಿ ಕಡಿಮೆ ಅವಧಿಯದ್ದಾಗಿ ಕಾಣಿಸುವುದಕ್ಕೆ ಕಾರಣ ಅಂತ ಹೇಳ್ಬೋದು. ಓಕೆ.